ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಟ್ರೂ ಕಾಲರ್ನಲ್ಲಿ ನಾವು ಯಾರ್ದಾದ್ರ ಜೊತೆ ನಾವು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಟ್ರೂ ಕಾಲರ್ ಬೇರೆಯವರಿಗೆಲ್ಲ ತೋರಿಸುತ್ತೆ ಇವರು ಬಿಜಿ ಇದ್ದಾರೆ ಫೋನಲ್ಲಿ ಅಂತ. ಇಲ್ಲಿ ಸ್ಕ್ರೀನ್ ಶಾಟ್ ನೋಡಬಹುದು. ಆನ್ ಅ ಕಾಲ್ ಅಂತ ತೋರಿಸುತ್ತೆ. ಆನ್ ಅ ಕಾಲ್ ಅಂದರೆ ಕಾಲ್ನಲ್ಲಿ ಇದ್ದಾರೆ ಅಂತ ಎಲ್ರಿಗೂ ಕೂಡ ತೋರಿಸುತ್ತೆ. ನಾವು ಯಾವುದಾದ್ರೂ ಒಂದು ಫೋನ್ನಲ್ಲಿ ನಾವು ಮಾತಾಡ್ತಾ ಇದ್ರೆ ಅದು ಎಲ್ರಿಗೂ ಕೂಡ ತೋರಿಸುತ್ತೆ. ಆ ರೀತಿ ತೋರಿಸಬಾರ್ದು ಅಂದರೆ ನಾವು ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಇಲ್ಲಿ ಟ್ರೂ ಕಾಲರ್ನಲ್ಲಿ ಆಪ್ಷನ್ ಇದೆ ಸ್ನೇಹಿತರೆ. ನಾವು ನಮ್ಮ ಒಂದು ಪ್ರೈವಸಿನ ಹೈಡ್ ಮಾಡಿ ಇಟ್ಕೋಬಹುದು. ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಟ್ರೂ ಕಾಲರ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಎರಡು ವಿಧಾನಗಳನ್ನ ಹೇಳ್ತೀನಿ ಸ್ನೇಹಿತರೆ. ನೀವು ಮೊದಲ ವಿಧಾನ ಬೇಕಾದರೂ ಮಾಡ್ಕೋಬಹುದು, ಎರಡನೇ ವಿಧಾನ ಬೇಕಾದರೂ ಮಾಡ್ಕೋಬಹುದು. ಮೊದಲನೇ ವಿಧಾನದಲ್ಲಿ ಟ್ರೂ ಕಾಲರ್ನ ಓಪನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಒಂದು ಇಲ್ಲಿ ಇವರು ಬಿಜಿ ಇದ್ರೆ ಈ ರೀತಿ ಸಿಂಬಾಲ್ ತೋರಿಸುತ್ತೆ ರೆಡ್ ಕಲರು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಡೀಟೇಲ್ಸ್ನಲ್ಲಿ ನೋಡಿದ್ರೆ ಇಲ್ಲಿ ನೋಡ್ಬೋದು ಆನ್ ಕಾಲ್ ಅಂತ ತೋರಿಸ್ತಾ ಇದೆ. ಅಂದರೆ ಆನ್ ಕಾಲ್ ಅಂದರೆ ಇವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಅದಕ್ಕಾಗಿ ನಾವು ಕೂಡ ಮಾತಾಡ್ತಾ ಇದ್ರೆ ಬೇರೆಯವರಿಗೂ ಇದೇ ರೀತಿ ತೋರಿಸುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾವು ಮಾತಾಡ್ತಿರುವಂಥದ್ದು ಬೇರೆಯವರಿಗೆ ಗೊತ್ತಾಗಬಾರ್ದು ಅಂದರೆ ಇಲ್ಲಿ ಮೊದಲು ಮೇಲ್ಗಡೆ ಬಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಟ್ರೂ ಕಾಲರ್ನಲ್ಲಿ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಏನಿರುತ್ತೆ ಅದರ ಪಕ್ಕದಲ್ಲಿ ರೈಟ್ ಕಾರ್ನರ್ನಲ್ಲಿ 3 ಡಾಟ್ಸ್ 3 ಚುಕ್ಕೆಗಳಿರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿಕೊಂಡ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅನ್ನುವಂಥ ಆಯ್ಕೆ ಇರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ಇಲ್ಲಿ ಪ್ರೈವಸಿ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಪ್ರೈವಸಿ ಸೆಂಟರ್ ಅಂತ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಅವೈಲೇಬಿಲಿಟಿ ಅಂತ ಇದೆ ಸ್ನೇಹಿತರೆ. ಆ ಒಂದು ಆಪ್ಷನನ್ನು ನಾವು ಟರ್ನ್ ಆಫ್ ಮಾಡಬೇಕು, ಅಂದರೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದರೆ ನಮ್ಗೆ ಯಾವುದೇ ರೀತಿಯಲ್ಲಿ ನಮ್ಮ ಒಂದು ಆನ್ಲೈನ್ ಸ್ಟೇಟಸ್ನ ಅಥವಾ ನಾವು ಫೋನಲ್ಲಿ ಮಾತಾಡ್ತಿರೋದನ್ನು ಅದು ಬೇರೆಯವರಿಗೆ ತೋರಿಸೋದಿಲ್ಲ. ನೋಡಿ, ಈ ರೀತಿ ನಾವು ಇದನ್ನು ಕ್ಲೋಸ್ ಮಾಡಿದರೆ ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ತೋರಿಸೋದಿಲ್ಲ. ಮತ್ತು ಎರಡನೇ ವಿಧಾನ ಅಂದರೆ ನೀವು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಒಂದು ಮೊಬೈಲ್ ಡೇಟಾನ ಒಂದು ಆಫ್ ಮಾಡಿ ಮಾತಾಡಿದರೆ ಯಾವುದೇ ರೀತಿಯಲ್ಲಿ ಅದು ನಮ್ಮ ಆನ್ಲೈನ್ ಸ್ಟೇಟಸ್ನ ಹೊರಗಡೆ ತೋರಿಸೋದಿಲ್ಲ. ಆನ್ಲೈನ್ ಸ್ಟೇಟಸ್ ತೋರಿಸುತ್ತೆ, ಆದರೆ ನಾವು ಬಿಜಿ ಇರುವಂಥದ್ದು ತೋರಿಸೋದಿಲ್ಲ ಸ್ನೇಹಿತರೆ. ನೀವು ನಿಮ್ಮ ಮೊಬೈಲ್ ಡೇಟಾನ ಆಫ್ ಮಾಡಿಬಿಟ್ಟು ನೀವು ಫೋನಲ್ಲಿ ಮಾತಾಡಿದ್ರೆ ಏನು ಸಮಸ್ಯೆ ಇಲ್ಲ. ಈ ಎರಡರಲ್ಲಿ ನೀವು ಯಾವುದಾದ್ರೂ ಒಂದು ವಿಧಾನ ಅನುಸರಿಸಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.